ಗಾಂಡ್ಲಾ ಗಾಂಡ್ಲಾ ಸಮುದಾಯದ ಮೂಲ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದ್ದು, ಇದು ದಕ್ಷಿಣ ಭಾರತದ ತೈಲ ಉತ್ಪಾದನೆ ಮತ್ತು ವಾಣಿಜ್ಯ ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಸಾಂಪ್ರದಾಯಿಕ ದಾಖಲೆಗಳು ಮತ್ತು ಇತಿಹಾಸಗಾರರ ಪ್ರಕಾರ, ತೆಲುಗು ಭಾಷೆಯ ಗಾನುಗ ಎಂದರೆ ಎಣ್ಣೆ ಹಿಂಡುವ ಯಂತ್ರ ಅಥವಾ ಗಾಣ ಎಂದರ್ಥ. ಈ ಗಾಣದ ಮೂಲಕ ಕಾಯಕ ಮಾಡುತ್ತಿದ್ದವರನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಗಾಂಡ್ಲಾ ಅಥವಾ ತೇಲಿಕುಲ ಎಂದು ಮತ್ತು ಕರ್ನಾಟಕದಲ್ಲಿ ಗಾಣಿಗ ಎಂದು ಕರೆಯಲಾಗ್ತಾ ಇತ್ತು. ತೆಲಂಗಾಣ ಮತ್ತು ಆಂಧ್ರ ಭಾಗದ ಬಹುಪಾಲು ಗಾಂಡ್ಲ ಜನಾಂಗದವರು ಮೂಲತಃ ವಿಭೂತಿಧಾರಿಗಳು, ಅವೆಂದರೆ ಭಗವಾನ್ ಶಿವನ ಪರಮಭಕ್ತರಾಗಿದ್ದಾರೆ. ಇಂದಿನ ಕಾಲದಲ್ಲಿ ತೈಲ ಉತ್ಪಾದನೆಗೆ ಬಳಸುತ್ತಿದ್ದ ತಂತ್ರಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಸಮುದಾಯದಲ್ಲಿ ಕಟ್ಟುನಿಟ್ಟಾದ ಉಪಭಾಗಗಳಿದ್ದವು. ಆಂಧ್ರ ಮತ್ತು ತೆಲಂಗಾಣ ಪ್ರಮುಖ ಉನ್ನತ ಉಪಶಾಖೆಗಳಿತ್ತು. ಇದನ್ನು ದೇವಗಾಂಡ್ಲಗಳು ನೋಡಿಕೊಳ್ಳುತ್ತಾ ಇದ್ದರು. ದೊಡ್ಡ ಕಲ್ಲಿನ ಗಾಣಗಳಿಗೆ 2 ಎತ್ತುಗಳನ್ನು ಕಟ್ಟಿ ಎಣ್ಣೆ ತೆಗೆಯುತ್ತಿದ್ದವರು ಇವರು ಗಾಣಿಗರಾಗಿದ್ದರು. ಮರದ ಗಾಣಗಳನ್ನು ಬಳಸಿ ಸಣ್ಣ ಪ್ರಮಾಣದಲ್ಲಿ ತೈಲ ಉತ್ಪಾದಿಸಿದವರನ್ನು ಕಿರುಗಾಣಿಗರು ಎನ್ನುತ್ತಿದ್ದರು. ಗಾಣದ ಕಾಯಕಕ್ಕೆ ಕೇವಲ 1 ಎತ್ತನ್ನು ಬಳಸಿದ್ದವರನ್ನು ಒಂಟಿ ಎತ್ತು ಗಾಣಿಗರು ಎನ್ನುತ್ತಿದ್ದರು. ಕೈಗಾರಿಕಾ ಕ್ರಾಂತಿಯ ಮೊದಲು ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಆರ್ಥಿಕವಾಗಿ ಗಾಂಡ್ಲ ಸಮುದಾಯದ ಪಾತ್ರ ದೊಡ್ಡದಾಗಿತ್ತು. ದೇವಸ್ಥಾನಗಳ ನಂದಾದೀಪಗಳಿಗೆ ಹಾಗೂ ದೈನಂದಿನ ಅಡುಗೆಗೆ ಬೇಕಾದ ಶುದ್ಧ ಎಣ್ಣೆಯನ್ನು ಇವರೇ ಪೂರೈಸ್ತಾ ಇದ್ದರು. ಆದರೆ ಬ್ರಿಟಿಷರ ಆಡಳಿತದಲ್ಲಿ ಯಾಂತ್ರಿಕ ಆಯಿಲ್ ಮಿಲ್ಗಳು ಭಾರತಕ್ಕೆ ಪ್ರವೇಶಿಸಿದಾಗ ಇವರ ಸಾಂಪ್ರದಾಯಿಕ ಗಾಣದ ಉದ್ಯಮಕ್ಕೆ ಭಾರಿ ಹಿನ್ನಡೆಯಾಯಿತು. ಇದರಿಂದ ಇವರು ಕೃಷಿ, ಹೋಟೆಲ್ ಉದ್ಯಮ, ಅಂದರೆ ಬೆಂಗಳೂರಿನ ಹಲವು ಪ್ರಸಿದ್ಧ ಉಡುಪಿ ಹೋಟೆಲ್ಗಳನ್ನು ಈ ಸಮುದಾಯ ಉದ್ಯಮಿಗಳೇ ಸ್ಥಾಪಿಸಿದರು ಮತ್ತು ರಿಟೇಲ್ ವ್ಯಾಪಾರಿಗಳ ಕಡೆಗೆ ವಲಸೆ ಹೋದರು. ಪ್ರಸ್ತುತ ಇವರನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳ OBC ಅಡಿಯಲ್ಲಿ ಸೇರಿಸಲಾಗಿದೆ.